ಸರ್, ಈಗ ದರ್ಶನ್ ಪ್ರಕರಣಕ್ಕೆ ನಾವು ವಾಪಸ್ ಬರೋದಾದರೆ 17 ಜನ ಆರೋಪಿಗಳಿದ್ದಾರೆ. 17 ಜನ A1 ಇಂದ ಹಿಡಿದು A17ವರೆಗೂ ಇದ್ದಾರೆ. ಅಂದರೆ ಪ್ರತ್ಯಕ್ಷ ಸಾಕ್ಷಿ ಅಂತ ಯಾರೂ ಇಲ್ಲ ಈ ಪ್ರಕರಣದಲ್ಲಿ. ಹಾಗಾಗಿ ಏನು ಶಿಕ್ಷೆ ಆಗ್ಬೋದು ಸರ್? ಅಂದರೆ A1ಗೆ ಬೇರೆ ಶಿಕ್ಷೆ ಆಗುತ್ತಾ, ಅಥವಾ A17ಗೆ ಬೇರೆ ಬೇರೆ ರೀತಿಯಾದಂಥ ಶಿಕ್ಷೆ ಆಗ್ಬೋದಾ, ಅಥವಾ ಒಂದೇ ರೀತಿಯಾದಂಥ ಶಿಕ್ಷೆ ಏನಾದರೂ ಆಗ್ಬೋದಾ? ನೋಡಿ, ಇವರು ಮೊದಲು ಒಂದು ಕಡೆ ಕೂತು ಪ್ಲ್ಯಾನ್ ಮಾಡಿದ್ದಾರೆ. ಪ್ರಾಬ್ಲಮ್ ಗೊತ್ತಾಯಿತು. ಅವರ ಒಂದು ಪ್ಯಾರಮರ್ ಅಥವಾ ಭಾಳ ಪ್ರೇಯಸಿಗೆ ಇನ್ನೊಬ್ಬ ಅಶ್ಲೀಲ ಮೆಸೇಜ್ಗಳು ಬರ್ತಿದ್ದಾವೆ, ಅಶ್ಲೀಲ ಮೆಸೇಜನ್ಸನ್ನು ಕೊಟ್ಟಿದ್ದಾರೆ ಅಂತ. ಆ ಕೊಟ್ಟ ಅವನಿಗೆ ಏನು ಮಾಡಬೇಕಂತ ಒಂದು ಕೂತು ಕೆಲವರು ಮೀಟಿಂಗ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಒಂದು ಕಾನ್ಸ್ಪಿರಸಿ ಡೆವಲಪ್ ಆಗಿದೆ. ಅದಾದಮೇಲೆ ಪ್ಲ್ಯಾನ್ ಮಾಡಿದ್ದಾರೆ. ಯಾವ ರೀತಿ ಇವನ್ನೇ ಟ್ರೇಸ್ ಮಾಡೋದು, ಹೇಗೆ ಕರೆಯೋದು, ಹಾಗೆ ಅಂತ ಮಾಡಿದ್ದಾರೆ. ಅದನ್ನೇ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಥ್ರೂ ದೇರ್ ಓನ್ ಪೀಪಲ್. ಅದು ಒಂದು ಗ್ಯಾಂಗ್ ಇದೆ. ಕಾನ್ಸ್ಪಿರಸಿ ಮಾಡಿದೊಂದು ಗ್ಯಾಂಗ್ ಇದೆ. ಆ ಒಂದು ಪ್ರಾಬ್ಲಮ್ ಹೇಳಿದಂಥವರಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳಿದ್ದಾವೆ. ಎಲೆಕ್ಟ್ರಾನಿಕ್ ಆ್ಯಂಡ್ ಏನೋ ಸೈಂಟಿಫಿಕ್ ಗ್ಯಾಡ್ಜೆಟ್ಸಲ್ಲಿ ನಮಗೆ ಇದು ಇನ್ಫಾರ್ಮೇಷನ್ ಸಿಗುತ್ತೆ. ಟೆಕ್ನಿಕಲ್ ಎವಿಡೆನ್ಸ್, ಸೈಂಟಿಫಿಕ್ ಆ್ಯಸ್ ವೆಲ್ ಆಸ್ ಟೆಕ್ನಿಕಲ್ ಎವಿಡೆನ್ಸ್. ಟೆಕ್ನಿಕಲಿ ಯಾಕೆ ಅಂದರೆ ಅವರು ಕೂತು ಒಂದು ಕಡೆ ಮಾತಾಡಿದ್ದಾರೆ ಒಂದು ದಿವಸ ಒಂದು ಟೈಮಲ್ಲಿ. ಅವ್ರ ಹತ್ರ ಎಲ್ಲರ ಹತ್ರ ಇವತ್ತು ನೀವು ನೋಡಿರ್ಬೋದು, ಸ್ವಂತ ಸಣ್ಣ ಮನುಷ್ಯ ಇದ್ರೂ ಕೂಡ ಒಂದು ಮೊಬೈಲ್ ಕೈಯಲ್ಲಿ ಇರುತ್ತೆ. ಈಗ ನಾವು ಇಷ್ಟು ಜನ ಇವತ್ತು ಇಲ್ಲಿ ನಿಮ್ಮ ಒಂದು ಜಾಗದಲ್ಲಿ ಇದ್ದೀವಿ ಅಂತ ಹೇಳಿದರೆ ನಾನು ಜಾಗದ ಅಡ್ರೆಸ್ ನಿಮಗೆ ಕೊಡಬೇಕಾದ್ದಿಲ್ಲ. ನಮ್ಮ ಹತ್ರ ಫೋನಲ್ಲಿ ಮೆಸೇಜ್ ಬರ್ಬೋದು, ಅಥವಾ ನಿಮ್ಮದಿಗೆ ನನ್ನ ಹತ್ರ ಮಾತಾಡಿರೋದಿರ್ಬೋದು. ಎಲ್ಲ ಒಂದು ಪರ್ಟಿಕ್ಯುಲರ್ ಇದು ಟವರ್ಗೆ ಡಂಪ್ ಆಗುತ್ತೆ. ನಮ್ಮ ಕಾಲ್ಸು, ನಿಮ್ಮ ಕಾಲ್ಸು, ಎಲ್ಲ ಕಾಲ್ಸು. ಟೈಮಿಂಗ್ಸ್ ಇರ್ತದೆ ಅಲ್ಲಿ, ಅದು ಕೂಡ ರೆಕಾರ್ಡ್ ಆಗುತ್ತೆ. ಇಟ್ಸ್ ಆಲ್ ಬೀಯಿಂಗ್ ಡನ್ ಆಟೋಮೆಟಿಕ್ಲಿ. ಐ ನೀಡ್ ನಾಟ್ ಗಿವ್ ಇನ್ಫಾರ್ಮೇಷನ್ ಆರ್ ಇನ್ಸ್ಟ್ರಕ್ಷನ್ಸ್ ಟು ದ ಟವರ್ ಆರ್ ಟು ದ ಸರ್ವಿಸ್ ಪ್ರೊವೈಡರ್. ಸೊ ಇವೆಲ್ಲ ಆ ರಿಯಲ್ ಟೈಮಲ್ಲಿ ಆಗೋಂಥ ಒಂದು ಪ್ರಕ್ರಿಯೆ. ಇಟ್ ಈಸ್ ಎ ಟ್ರೂತ್ ಎಸ್ಟಾಬ್ಲಿಷ್ಡ್ ಬಿಯಾಂಡ್ ರೀಸನಬಲ್ ಡೌಟ್ ಬೈ ದಿ ಸೈಂಟಿಫಿಕ್ ಮೆಥಡ್ಸ್. ಯಾವುದನ್ನು ಕಂಡಿಡ್ದ ಆ ಮನುಷ್ಯನಿಗೂ ಗೊತ್ತು, ಯೂಸ್ ಮಾಡೋನಿಗೂ ಗೊತ್ತು. ನಾವು ಎಲ್ಲಪ್ಪ ಇಷ್ಟೊಂದು ಮಿಸ್ ಕಾಲ್ ಇದೆ ನೋಡಿದರೆ, ಎಷ್ಟು ರಿವ್ಯೂ ಮಾಡಿ ನೋಡಿದರೆ, ಇಂಥವ್ರು ಇಷ್ಟೊತ್ತಲ್ಲಿ ಮಾಡಿದ್ದಾರೆ, ಇಂಥವ್ರು ಇಷ್ಟೊತ್ತಲ್ಲಿ ಮಾಡಿದ್ದಾರೆ, ಇಂಥವ್ರು ಇಷ್ಟೊತ್ತಲ್ಲಿ ಮಾಡಿದ್ದಾರೆ ಅಂತ. ಬಟ್ ಎಲ್ಲಿಂದ ಅಂತ ಹೇಳಲಿಕ್ಕೆ ನಮಗಾಗಲ್ಲ. ಆದರೆ ಕಾಲ್ ಸರ್ವಿಸ್ ಪ್ರೊವೈಡರ್ ಅಂತ ಇರ್ತಾನಲ್ಲ, ಅವನಿಗೆ ಕೇಳಿದರೆ ನಮಗೆ ಕೊಡ್ತಾರಲ್ವ, ನಮ್ಮ ಕಾಲ್ ಡೀಟೇಲ್ಸ್ ಕೊಡ್ತಾರಲ್ವ. ಅದರಲ್ಲಿ ಯಾವ ಟವರಲ್ಲಿ ಹೋಗಿ ಬಂದಿದೆ ನಿಮಗೆ ಕಾಲು, ಅವನು ಯಾವ ಟವರಲ್ಲಿಂದ ಬಂದು ನಿಮಗೆ ಕಾಲ್ ಬಂದಿದೆ, ಅದು ಗೊತ್ತಾಗುತ್ತೆ, ಇದು ಗೊತ್ತಾಗುತ್ತೆ. ಸಪೋಸ್ ಸಂಬಡಿ ಹ್ಯಾಸ್ ಕಾಲ್ ಫ್ರಮ್ ಬನಶಂಕರಿ ಅಂತ ಇಟ್ಕೊಳ್ಳಿ. ಇತ್ತ ಕಡೆ ನೀವೆಲ್ಲೋ ಏರ್ಪೋರ್ಟ್ ಕಡೆ ಇರ್ತೀರ. ಆ ಬನಶಂಕರಿ ಅವ್ರು ಮಾಡಿದ ಜಾಗಕ್ಕೆ ಯಾವುದು ನಿಯರೆಸ್ಟ್ ಟವರ್, ಇಲ್ಲಿ ಯಾವುದು ನಿಯರೆಸ್ಟ್ ಟವರ್ ರಿಸೀವರ್ಗೆ. ಅದೆರಡು ಮ್ಯಾಚ್ ಆದರೆ ಅವನು ದೂರ ಇದ್ದಾನೆ, ಇವನು ಈ ಕಡೆ ಇದ್ದಾನೆ ಅಂತ. ನಿಮಗೂ ನಮಗೂ ಎಲ್ಲ ಸೇರಿ ಒಂದೇ ಕಡೆ ಇದ್ದಾಗ ನಿಮಗೂ ಬೇರೆಯವ್ರು ಮಾಡ್ಬೋದು, ಅವ್ರಿಗೂ ಬೇರೆಯವ್ರು ಮಾಡ್ಬೋದು, ನನಗೂ ಬೇರೆಯವ್ರು ಮಾಡ್ಬೋದು, ಹೀಗೆ ಮಾಡ್ಬೋದು. ಹಾಗಾದರೆ ನಿಮ್ಮ 4 ಜನದ ಒಂದು ಮೊಬೈಲ್ ತೆಗೆದು ಕಾಲ್ ಡೀಟೇಲ್ಸನ್ನು ವೆರಿಫೈ ಮಾಡಿದ್ರೆ ಏನಾಗುತ್ತೆ, ಆ ಡಂಪಿಂಗಿಂದ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಾವಿಲ್ಲಿದ್ದೀವಿ. ಸೊ ಆ ಟೈಮ್ದು ಕಾಲು ಒಂದೊಂದು ಸೆಕೆಂಡಿಗೂ ನಾವು ವೆರಿಫೈ ಮಾಡಿದರೆ, ಅಥವಾ ಒಂದೊಂದು ನಿಮಿಷಕ್ಕೂ ಒಂದೊಂದು ವೆರಿಫೈ ಮಾಡಿದರೆ, ಈಗ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ. ನಾವು ಈಗ ಬಂದಾಗಿಂದ ಸ್ವಲ್ಪ ಹಿಂದಕ್ಕೆ ಹೋಗೋಣ, ಬಿಟ್ಟಾಗ ನಂತರ ಸ್ವಲ್ಪ ಮುಂದಕ್ಕೆ ಹೋಗೋಣ. ಸೊ ಆ ಟ್ರಾಫಿಕ್ ಇರೋದಿಲ್ಲ. ಓನ್ಲಿ ದಟ್ ಪರ್ಟಿಕ್ಯುಲರ್ ಟೈಮ್ ಆ್ಯಂಡ್ ದಿಸ್ 4 ಅವರ್ ಟುಗೆದರ್ ಅಟ್ ಎ ಗಿವನ್ ಪಾಯಿಂಟ್ ಆಫ್ ಟೈಮ್, ಆಗ ಟ್ರಾಫಿಕ್ ಇರುತ್ತೆ. ಸೊ ವಾಟ್ ಈಸ್ ದಿಸ್ ಮೀನ್ಸ್? ಅದು ದಟ್ ವಿ ವರ್ ದೇರ್ ಇನ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.